ಇತಿಹಾಸ ಪ್ರಸಿದ್ಧವಾದ ಸಾಗರದ ಮಾರಿ ಜಾತ್ರೆ ರಾಜ್ಯದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು ಎನ್ನುವ ಹೆಗ್ಗಳಿಕೆ. ಜಾತ್ರೆಯ ಸಮಯದಲ್ಲಿ ಸುಮಾರು 35ರಿಂದ 40 ಲಕ್ಷ ಜನರು ಜಾತ್ರೆಗೆ ಆಗಮಿಸಿ ಶ್ರೀದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. 3 ವರ್ಷಕ್ಕೊಮ್ಮೆ ನಡೆಯುವ ಮಾರಿಕಾಂಬಾ ಜಾತ್ರೆ 9 ದಿನಗಳ ತನಕ ನಡೆಯುತ್ತದೆ. ಮಾರಿಕಾಂಬೆ ತನ್ನ ತವರು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಪ್ರಾರಂಭವಾಗಿ ಗಂಡನ ಮನೆ ದೇವಸ್ಥಾನಕ್ಕೆ ತಂದು ಪ್ರತಿಷ್ಠಾಪನೆ ಮಾಡುತ್ತಾರೆ. 9 ದಿನ ನಡೆಯುವ ಈ ಮಾರಿಕಾಂಬಾ ಜಾತ್ರೆಗೆ 9ನೇ ದಿನ ಕೊನೆಯದಾಗಿ ಅಮ್ಮನವರನ್ನು ವನಕ್ಕೆ ಬಿಡುವ ಕಾರ್ಯಕ್ರಮ ನಡೆಯುತ್ತದೆ. ಮಾರಿಕಾಂಬಾ ಜಾತ್ರೆ ಮಾರಿಕಾಂಬಾ ಸಮಿತಿಯವರ ದಿನಾಂಕ ನಿಗದಿಯಾದ ದಿನದಿಂದ ಜಾತ್ರೆಗೆ ಮರ ಕಡಿಯುವುದರಿಂದ ಹಿಡಿದು ಅಂಕೆ ಹಾಕುವ ಶಾಸ್ತ್ರ, ಅಮ್ಮನವರ ತವರು ಮನೆ, ಗಂಡನ ಮನೆಯಲ್ಲಿ ಆವೇಶಭರಿತವಾಗಿ ಚಾಟಿ ಸೇವೆ ಮಾಡಿಕೊಳ್ಳುವಂಥ ಪೋತರಾಜನು ಧಾರ್ಮಿಕ ಚಟುವಟಿಕೆಗಳು ಭಕ್ತ ಸಮೂಹವನ್ನು ಆಕರ್ಷಿಸಿ ಭಕ್ತಿಯಲ್ಲಿ ಲೀನವಾಗಿಸುತ್ತದೆ. ಗಂಡನ ಮನೆಯಲ್ಲಿ ಮಾರಿಕಾಂಬೆ ಪ್ರತಿಷ್ಠಾಪನೆ ಆದ ನಂತರ ಆ ದಿನ ಬೆಳಗ್ಗೆ ಘಟ ಹೊರುವುದು ಹಾಗೂ ವಿಶೇಷವಾಗಿ ಬೇವಿನ ಉಡುಗೆಯೊಂದಿಗೆ ತಮ್ಮ ಹರಕೆಯನ್ನು ಭಕ್ತರು ತೀರಿಸುತ್ತಾರೆ. ವಿಶೇಷವಾಗಿ ಸಾಗರದ ಮಾರಿಯನ್ನು ದಂಡಿನ ಮಾರಿ ಎಂದು ಕರೆಯಲಾಗುತ್ತದೆ. ಈ ವರ್ಷದ ಯಶಸ್ವಿಯ ಜಾತ್ರೆಗೆ ಸಾಗರ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರವರ ಸಲಹೆ ಸಹಕಾರ ಮಾರ್ಗದರ್ಶನ ಅತ್ಯಮೂಲ್ಯವಾಗಿತ್ತು. ಇವರ ಜೊತೆಯಲ್ಲಿ ಪ್ರಭುಲಿಂಗಸ್ವಾಮಿ ಕವಳಕಟ್ಟಿ, IAS ಆಡಳಿತಾಧಿಕಾರಿಗಳು ನಗರಸಭೆ ಹಾಗೂ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಮತ್ತು ನಗರಸಭೆಯ ಪೌರಾಯುಕ್ತರಾದ HK ನಾಗಪ್ಪನವರ ಕಾರ್ಯ ಶ್ಲಾಘನೀಯ. ಲಕ್ಷಾಂತರ ಭಕ್ತರು ರಾಜ್ಯ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಭಕ್ತರಿಗೆ ವ್ಯವಸ್ಥಿತವಾಗಿ ದೇವಿಯ ದರ್ಶನ ಹಾಗೂ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಂಡ ಜಾತ್ರಾ ಸಮಿತಿಯ ನ್ಯಾಸ ಪ್ರತಿಷ್ಠಾನದ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಖಜಾಂಚಿ ಹಾಗೂ ಎಲ್ಲ ಸಮಿತಿ ಸದಸ್ಯರು, ಸಂಚಾಲಕರು, ಜಾತ್ರೋತ್ಸವ ಸಮಿತಿಯ ಸಂಚಾಲಕರು ಕಾರ್ಯ ಜನರ ಮತ್ತು ಭಕ್ತರ ಮೆಚ್ಚುಗೆಗೆ ಪಾತ್ರರಾಗಿದೆ. ಇನ್ನು ಮಾರಿಕಾಂಬಾ ಜಾತ್ರೆ ನಡೆಯಬೇಕೆಂದರೆ ಇವರ ಸೇವೆ ಸಿದ್ಧವಾಗಿರಲೇಬೇಕು. ಅದರಲ್ಲಿ ಉಪ್ಪಾರರು, ಗುಡಿಗಾರರು, ಬೋವಿಗಳು, ಗಂಗಾಮತಸ್ಥರು, ಕೊಂಕಣಿ ಆಚಾರರು, ಮಡಿವಾಳರು, ಕೊರಮರು, ಭಾವಸಾರ ಕ್ಷತ್ರಿಯರು, ಹರಿಜನರು, ಚಮ್ಮಾರರು, ಅಸಾದಿಯವರು ಒಳಗೊಂಡಂತೆ ಎಲ್ಲ ಜಾತಿಯವರ, ಎಲ್ಲ ಧರ್ಮದವರನ್ನು ಒಳಗೊಂಡು ಈ ಮಾರಿ ಜಾತ್ರೆ ನಡೆಯುವುದು ವಿಶೇಷವಾಗಿದೆ. ಮಾರಿಕಾಂಬಾ ದೇವಿಯ ದರ್ಶನವನ್ನು ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು, ಸಂಸದರಾದ ರಾಘವೇಂದ್ರ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ, ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪ, ಮಾಜಿ ಸಚಿವರಾದ ಹರ್ತಾಳು ಹಾಲಪ್ಪ, ಖ್ಯಾತ ನಟರಾದ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್, ರಚಿತಾರಾಮ್, ಧ್ರುವ ಸರ್ಜಾ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಸಹ ಕಾರ್ಯದರ್ಶಿಯಾದ ಶರಣ್ ಪಂಪ್ವೇಲ್, ಹೀಗೆ ಅನೇಕ ಗಣ್ಯರು ಅಮ್ಮನ ದರ್ಶನ ಪಡೆದು ಪುನೀತರಾದರು. ಪ್ರತಿ ಜಾತ್ರೆಯಲ್ಲೂ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯನ್ನು ನಡೆಸಲಾಗುತ್ತದೆ. ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆಯನ್ನು ಶ್ರೀ ಮಾರಿಕಾಂಬಾ ಪ್ರತಿಷ್ಠಾನ ಸಮಿತಿಯ ಅಧ್ಯಕ್ಷರಾದ KN ನಾಗೇಂದ್ರ ಉದ್ಘಾಟಿಸಿರುತ್ತಾರೆ. ಇವ್ರನ್ನ ಈ ಕಡೆ ಕಳಿಸಿ. ಪೈಲ್ವಾನ್ರು ಸಂತೋಷ ಒಂದು ನಿಮಿಷ. ಸಂತೋಷ್ ಸದ್ಗುರು ಕುಸ್ತಿ ಪೈಲ್ವಾನ್ರ ಹೆಸರು ಮತ್ತೆ ಊರಿಂದು ಅಡ್ರೆಸ್ ಕೊಡಿ, ಚೀಟಿ ಕೊಡಿ ಬೇಗ. ಇನ್ನು ಜಾತ್ರೆ ಮೆರಗನ್ನು ತರಲಿಕ್ಕೆ ಕಾರಣ ಏನು ಹೇಳಿದರೆ, ಸಾಗರದಲ್ಲಿ ವಿಶೇಷವಾಗಿ ಹೆಲಿ ಟೂರಿಸಂಗೆ ಚಾಲನೆಯನ್ನು ನೀಡಿರುವಂಥವರು ಯುವ ಮುಖಂಡರಾದ ಕಿರಣ್ ದೊಡ್ಮನೆ ಹಾಗೂ ಗಣಪತಿ ಕೆರೆಯಲ್ಲಿ ಟೀಮ್ ಸಾಗರ ತಂಡದಿಂದ ಬೀಟ್ ಬೋಟಿಂಗನ್ನು ಗೋಪಾಲಕೃಷ್ಣ ಬೇಳೂರು ಚಾಲನೆ ನೀಡಿರುತ್ತಾರೆ.
ಜಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಾಜ್ಯದ ಪ್ರಖ್ಯಾತ ಕಲಾವಿದರಿಂದ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಫುಡ್ ಕೋರ್ಟ್ ವಿಶೇಷವಾಗಿ ಜನರನ್ನು ಆಕರ್ಷಣೆಗೊಂಡು ಲಕ್ಷಾಂತರ ರೂಗಳ ವಹಿವಾಟಿಗೆ ಕಾರಣವಾಯಿತು. ಬೇರೆ ಬೇರೆ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಬಂದ ಭಕ್ತರು, ವಿಶೇಷವಾಗಿ ಮುತ್ತೈದೆಯರು ತಾವು ಬಳೆ ತೆಗೆದುಕೊಳ್ಳುವುದರಲ್ಲಿ ಹಾಗೂ ಅರಿಶಿಣ ಕುಂಕುಮ ಕೊಂಡು ತಮ್ಮ ತಮ್ಮ ಮನೆಗೆ ಒಯ್ಯುವುದರಲ್ಲಿ ತಲ್ಲೀನರಾಗಿರುವ ದೃಶ್ಯ ಕಂಡುಬಂದಿದೆ. 9 ದಿನಗಳಿಂದ ವಿಶೇಷವಾದ ಆಕರ್ಷಣೆಯೊಂದಿಗೆ ನಡೆಯುತ್ತಿರುವ ದಂಡಿನ ಮಾರಿಕಾಂಬೆಯ ಜಾತ್ರೆ ಇಂದು ಕೊನೆಗೊಳ್ಳುತ್ತಿದೆ. ಇತಿಹಾಸ ಪ್ರಸಿದ್ಧವಾದ ಸಾಗರದ ಮಾರಿಕಾಂಬಾ ದೇವಿ ಜಾತ್ರೆಯು ಅಮ್ಮನನ್ನು ವನಕ್ಕೆ ಬಿಡುವ ಶಾಸ್ತ್ರದ ಮೂಲಕ ಸಂಪನ್ನಗೊಳ್ಳಲಿದ್ದು, 3 ವರ್ಷಕ್ಕೊಮ್ಮೆ ಅಮ್ಮನ ದರ್ಶನ ನೀಡುವ ಶ್ರೀ ದಂಡಿ ಮಾರಿಕಾಂಬೆ ಈ ದಿನ ಮಾತ್ರ ಕೊನೆಯ ತನಕ ತಮ್ಮ ದರ್ಶನ ನೀಡಿ ವನಕ್ಕೆ ತೆರಳಲಿದ್ದಾಳೆ. ಪ್ರತಿಷ್ಠಾನದ ಅಧ್ಯಕ್ಷ ಕೆ ನಾಗೇಂದ್ರನವರು ಮಾತನಾಡಿ, ಮಾರಿಕಾಂಬಾ ಜಾತ್ರೆಯ ಕೊನೆಯ ದಿನ ಬುಧವಾರ ಭಕ್ತಾದಿಗಳು ಪೊಲೀಸ್ ಇಲಾಖೆಯ ಜೊತೆಗೆ ಸಹಕಾರ ನೀಡಬೇಕು ಹಾಗೂ ಯಾವುದೇ ರೀತಿಯ ಪೂಜಾ ಪಾಸ್, ವಿಶೇಷ ಪಾಸ್, ವಿವಿಐಪಿ ಪಾಸ್ಗಳನ್ನು ಮಧ್ಯಾಹ್ನ 3 ಗಂಟೆಯ ಒಳಗೆ ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಿ ಗಿರಿಧರ್ ರಾವ್ ಹಾಗೂ ರಥೋತ್ಸವ ಸಮಿತಿಯ ಕೆಎಸಿ ನವೀನ್ ಇತರರು ಉಪಸ್ಥಿತರಿದ್ದರು. ಜಾತ್ರೆಯಲ್ಲಿ ಪ್ರತಿದಿನ ಸಾರ್ವಜನಿಕ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಮಾರಿಕಾಂಬಾ ಜಾತ್ರಾ ಸಮಿತಿಯವರು ನಡೆಸಿಕೊಂಡು ಬಂದಿರುತ್ತಾರೆ. ಇದರ ಜೊತೆಯಲ್ಲಿ ಸಾಗರದ ಹಲವಾರು ಸಂಘ ಸಂಸ್ಥೆಯವರು ಸಹ ಅನ್ನಸಂತರ್ಪಣೆಯನ್ನು ತಂಪು ಪಾನೀಯವನ್ನು ಜಾತ್ರಾ ಸಮಯದಲ್ಲಿ ನೀಡಿರುವುದು ಶ್ಲಾಘನೀಯ ಕಾರ್ಯ. ಈ ದಿನ ಅಮ್ಮನವರನ್ನು ವನಕ್ಕೆ ಬಿಡುವ ಧಾರ್ಮಿಕ ಕಾರ್ಯಕ್ರಮ. ಈ ದಿನವೇ ಕೊನೆಯ ದಿನ, ಜಾತ್ರೆಯ ದಿನ. ನೋಡದೇ ಇರುವ ಹಲವಾರು ಭಕ್ತರು ತಕ್ಷಣ ಜಾತ್ರೆಗೆ ಆಗಮಿಸಿ ಶ್ರೀ ದೇವಿಯ ದರ್ಶನ ಪಡೆದು ಪುನೀತರಾಗಿ